ಫ್ರೆಂಡ್ಸ್ ನಮಸ್ಕಾರ. ನಾವೊಂದು ಆಡಿಟೋರಿಯಮ್ಗೆ ಬಂದಿದ್ದೀವಿ. ಇದು ಒಂದು ಸದಾಶಿವನಗರದಲ್ಲಿದೆ. ಇದು ಬಂದು ಸ್ಟೇಜ್ ಫ್ರಂಟಲ್ಲಿರುವಂಥದ್ದು, ಆಯಿತಾ. ನಾವೇ ಮಾಡಿರೋ ವರ್ಕ್, ರೀಸೆಂಟಾಗಿ ಕಂಪ್ಲೀಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ಆಯಿತಾ. ಇದು ಸ್ಟೇಜ್ ನಿಮಗೆ ಪ್ರೋಗ್ರಾಮ್ ಎಲ್ಲ ಮಾಡೋಕ್ಕೆ. ಈ ಕಡೆ ಬಂದರೆ ನಿಮಗೆ ಫ್ರಂಟಲ್ಲಿ VIP ಸಿಟ್ಟಿಂಗ್ ಕೊಟ್ಟಿದ್ದೀವಿ. 150 ಜನ VIP ಬಂದರೆ ನೀವು 150 ಜನನ ಕೂರಿಸ್ಬೋದು. ಆ ಥರ ನಾವು ಕೊಟ್ಟಿದ್ದೀವಿ, ಆಯಿತಾ. ಆಮೇಲೆ ಇದು ಬಂದು ಸ್ಕೂಲ್ ಆಡಿಟೋರಿಯಮ್ಮು. ಈ ಕಡೆ ಬಂದ್ಬಿಟ್ಟು ನಿಮಗೆ ಅಕಸ್ಟಿಕ್ ಮಾಡಿದ್ದೀವಿ. ಅಕಸ್ಟಿಕ್ ಅಂದರೆ ಇದು ಒಂದು ಅಕಸ್ಟಿಕ್ ಥರನೇ ಕಾಣಿಸುತ್ತೆ, ಬಟ್ ಇದು ಪಫ್ ಪ್ಯಾನಲ್ ಅಂತ ಹೇಳ್ತೀವಿ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಆಯಿತಾ. ಅಕಸ್ಟಿಕಲ್ಲಿ ಮಾಡಿದರೆ ನಿಮಗೆ ವರ್ಕೌಟ್ ಆಗೋಲ್ಲ ಸ್ಕೂಲ್ಗಳು ಈ ಥರದ್ದು. ಹಂಗಾಗಿ ಬಜೆಟ್ ತುಂಬ ಆಗುತ್ತೆ. ನಾವು ಪ್ಯಾನಲಿಂಗ್ ಎಲ್ಲ ಹೋದರೆ ಇದನ್ನ ಪಫ್ ಸಿಟ್ ಪ್ಯಾನಲ್ ಅಂತ ಹೇಳ್ತೀವಿ ನಾವು. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ, ನಿಮಗೆ ಸೇಮ್ ಅಕಸ್ಟಿಕ್ಕೆ ಮಾಡಿದ್ದೀವಿ ಅನ್ನೋ ಥರ ಇರುತ್ತೆ, ಆಯಿತಾ. ಹಾಗಾಗಿ ಖಂಡಿತ ಇದನ್ನ ನೀವು ಸ್ಕೂಲು, ಹಾಸ್ಪಿಟಲ್ಲು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇದ್ರಲ್ಲಿ ತುಂಬ ವಿಂಡೋ ಇರೋದ್ರಿಂದ ನಾವು ಬ್ಲೈಂಡ್ಸ್ ಯೂಸ್ ಮಾಡಿದ್ದೀವಿ, ರೋಲರ್ ಬ್ಲೈಂಡ್ಸು ಕವರ್ ಆಗಲಿ ಅಂದ್ಬಿಟ್ಟು. ಆಯಿತಾ. ಇದು ಸ್ಟೇಜಿಂದ ಮುಂದೆ ಇರುತ್ತೆ, ಹಿಂದೆ ಬ್ಯಾಕ್ ಸೈಡಲ್ಲಿ. ಸ್ಟೇಜ್ ಫ್ರಂಟಲ್ಲಿರುತ್ತೆ, ಈ ವ್ಯೂ ಬ್ಯಾಕ್ ಸೈಡಲ್ಲಿ ಇರುತ್ತೆ, ಓಕೆ. ಆಮೇಲೆ ಎಲ್ಲ ಸ್ಟೇಜ್ ವುಡನ್ ಫ್ಲೋರಿಂಗ್ ಹಾಕಿದ್ದೀವಿ, ಆಯಿತಾ. ಯಾರಾದರೂ ನೀವು ಸ್ಕೂಲು, ಹಾಸ್ಪಿಟಲ್ಗೆ ಈ ಥರ ಏನಾದರೂ ನೀವು ಆಡಿಟೋರಿಯಂ ಮಾಡೋರಿದ್ದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಇದನ್ನು ಡಿಸೈನ್ ಮಾಡಿರೋರು ನಮ್ಮ ಸರ್ ಆದಿತ್ಯ ಡ್ರೀಮ್ ವರ್ಕ್ಸ್. ಇದು ಒಂದು RR ನಗರಲ್ಲಿ ಇರುತ್ತೆ, ಆಯಿತಾ. ವಾಸುದೇವ ಆಚಾರ್ಯ ಅಂದ್ಬಿಟ್ಟು ಇದನ್ನೆಲ್ಲ ಡಿಸೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಆಯಿತಾ. ಖಂಡಿತ ಮಾಡಿಸ್ಕೋಬೋದು ಸ್ಕೂಲು, ಹಾಸ್ಪಿಟಲ್ಗಳಿಗೆ. ಆಲ್ಮೋಸ್ಟ್ ನಿಮಗೆ ಅದಕ್ಕೂ ಇದಕ್ಕೂ ಒಂದು 50% ಡಿಫ್ರೆನ್ಸ್ ಆಗಿರುತ್ತೆ ಕಾಸ್ಟಲ್ಲಿ. ನೋಡೋಕ್ಕೆ ಮಾತ್ರ ನಿಮಗೆ ಸೇಮ್ ಅಕಸ್ಟಿಕ್ ಪ್ಯಾನಲ್ಲೇ ಮಾಡಿದ್ದೀವಿ ನಾವು ಅನ್ನೋ ರೀತಿಯಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಸೌಂಡ್ ಎಫೆಕ್ಟು ಹಂಗೆ ಇರುತ್ತೆ, ಆಯಿತಾ. ಇದು ಬಂದು ಫ್ರಂಟ್ ರೋ, ಎಲ್ಲ VIP ಸೀಟರ್ಸ್. ಥ್ಯಾಂಕ್ ಯು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.